ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರಿನಲ್ಲಿ ನೀವೇನಾದ್ರೂ ಒಂದ್ಸಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದ್ರೆ ಆ ಕಡೆಯಲ್ಲಿ ಅಂಬಾರಿ ಬಸ್ ಅನ್ನ ಪಾರ್ಕ್ ಮಾಡಿರ್ತಾರೆ. ಇದೇನಪ್ಪ ಇದು ಬಹಳ ವಿಭಿನ್ನವಾಗಿದೆ, ವಿಶೇಷವಾಗಿದೆ, ಈ ಬಸ್ ನೋಡೋದಕ್ಕೂ ಚೆನ್ನಾಗಿದೆ ಅಂತ ಸೆಲ್ಫಿ ತಗೊಳ್ಳುವಂತಹ ಜನ, ಬಸ್ನ ಮುಂದೆಗಡೆ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸಿಕೊಳ್ಳುವಂತಹ ಜನ ಜಾಸ್ತಿ ಇದ್ದಾರೆ. ಈ ಅಂಬಾರಿ ಬಸ್ ಅನ್ನ ಅಂದ್ರೆ ಸುಮಾರು ಈ ರವೀಂದ್ರ ಕಲಾಕ್ಷೇತ್ರದಿಂದ 26 ಸ್ಥಳಗಳನ್ನ, ಬೆಂಗಳೂರಿನ 26 ಸ್ಥಳಗಳನ್ನ ರೀಚ್ ಮಾಡುವಂತಹ ಈ ಬಸ್ ಅಲ್ಲಿ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಬಹಳ ಜನ ಆಸೆ ಪಟ್ಟು ಬಹಳ ಖುಷಿಯಿಂದ ಈ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಡಬಲ್ ಡೆಕ್ಕರ್ ಬಸ್ ಇದು. ಸೊ ಈ ಬಸ್ ನ KSTDC ಜನವರಿಯಲ್ಲಿ ಪರಿಚಯ ಮಾಡುತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ. ಈ ಅಂಬಾರಿ ಬಸ್ ಅನ್ನ ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಬರ್ಡೇ ಪಾರ್ಟಿ ಇವುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತಾರಂತೆ. ಇದರ ವಿಚಾರ ಏನು, ಈ ಎಲ್ಲ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಒಂದು ಬರ್ಡೇ ಪಾರ್ಟಿಯನ್ನ ಮಾಡೋದಕ್ಕೆ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂಥರ ಟ್ರೆಂಡ್ ಸೃಷ್ಟಿ ಆಗ್ಬಿಟ್ಟಿದೆ. ಮದುವೆಗೆ ಮುಂಚೆ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು, ಒಂದು ವಿಡಿಯೋ ಶೂಟ್ ಮಾಡಿಸ್ಬೇಕು, ಒಂಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಕ್ವೈಟ್ ಕಾಮನ್ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಸೊ ಜನರು ಕೂಡ, ಈಗಿನ ಜನರೇಷನ್ ಅವರು ಕೂಡ ಅದನ್ನ ಬಹಳ ವಿಭಿನ್ನವಾಗಿ ಬಹಳ ವಿಶೇಷವಾದ ಜಾಗಗಳಲ್ಲಿ ಬಹಳ ಡಿಫರೆಂಟ್ ಆಗಿರ್ಬೇಕು ಅಂತ ಒಂದೊಂದು ಲೊಕೇಶನ್ ಗಳನ್ನು ಹುಡುಕ್ತಾ ಇರ್ತಾರೆ. ಅವರ ಒಂದು ವಿಡಿಯೋಗ್ರಾಫರ್ ಗಳಿಗೂ ಕೂಡ ಅದನ್ನ ಹೇಳ್ತಾ ಇರ್ತಾರೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ನೀವು ನೋಡಿರ್ಬೋದು, ಈ ಅಂಬಾರಿ ಬಸ್ ಅನ್ನು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ಗೆ ನೀವು ಬಳಕೆ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡೋದಕ್ಕೆ ಬಹಳ ಚಂದ ಇದೆ. ಇನ್ನು ಅದರಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಗಳನ್ನ ಮಾಡಿದಾಗ ಬಹಳ ಬ್ಯೂಟಿಫುಲ್ ಆಗಿ ಬರುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್. ಅದ್ರ ಜೊತೆಗೆ ಇದು ಬಹಳ ದುಬಾರಿ ಅಂಬಾರಿ, ಅಂದ್ರೆ ಇದನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಅದನ್ನು ಕೂಡ ಏನೋ ಸರಿದೂಗಿಸುವುದಕ್ಕೋಸ್ಕರ, ಅಂದ್ರೆ ಬರುವಂತಹ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಇರುವಂತಹ ಕಾರಣ ಲಾಭದ ಲೆಕ್ಕಾಚಾರದಲ್ಲಿಯೂ ಕೂಡ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸದ್ಯ ರವೀಂದ್ರ ಕಲಾಕ್ಷೇತ್ರದಿಂದ ವಿಧಾನಸೌಧದವರೆಗೂ, ಅಂದ್ರೆ ಹಡ್ಸನ್ ಸರ್ಕಲ್ ಈ ಮಾರ್ಗವಾಗಿ ಹೋಗ್ತಾ ಇರುತ್ತೆ, ಕಬ್ಬನ್ ಪಾರ್ಕ್ ಈ ಮಾರ್ಗವಾಗಿ ಹೋಗ್ತಾ ಇರುತ್ತೆ. ಸುಮಾರೊಂದು 26 ಸ್ಥಳಗಳನ್ನ ಈ ಅಂಬಾರಿ ಕವರ್ ಮಾಡುತ್ತೆ. ಸೊ ಇಂತಹ ಜಾಗಗಳಲ್ಲೇ ಎಲ್ಲಿಯಾದ್ರೂ ಕೂಡ ನೀವು ನಿಗದಿತ ಸ್ಥಳಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಈ ಬಸ್ಗಳಲ್ಲಿ ಅವಕಾಶ ಇದೆ. ಸುಮಾರೊಂದು 40 ಸೀಟ್ ಇರುವಂತಹ ಬಸ್ ಇದು. ಅಂದ್ರೆ ಬಸ್ನ ಒಳಗಡೆ ಒಂದು 20 ಸೀಟ್ ಇರುತ್ತೆ, ಟಾಪ್ ಅಲ್ಲಿ ಒಂದು 20 ಸೀಟ್ ಇರುತ್ತೆ. ಸೊ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ ಇದು. ಲಂಡನ್ ಎಲ್ಲ ನೀವು ಹೋಗಿದ್ರೆ ಗೊತ್ತಾಗುತ್ತೆ, ಅಲ್ಲೊಂದಷ್ಟು ಬಸ್ಗಳು ಓಡಾಡ್ತಾ ಇರುತ್ತೆ, ಡಬಲ್ ಡೆಕ್ಕರ್ ಬಸ್ಗಳು ನೋಡೋದಕ್ಕೆ ಸೇಮ್ ಸ್ವಲ್ಪ ಇದೇ ರೀತಿಯಾಗಿರುತ್ತೆ. ಸೊ ಅದೇ ಪರಿಕಲ್ಪನೆಯಲ್ಲಿ ರಾಜ್ಯದಲ್ಲೂ ಕೂಡ ಆರಂಭ ಮಾಡಲಾಯಿತು. ಈ ಬಸ್ ಅನ್ನ KSTDC ಪ್ರವಾಸೋದ್ಯಮ ಇಲಾಖೆ ಜನವರಿಯಲ್ಲಿ 3 ಬಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ರವೀಂದ್ರ ಕಲಾಕ್ಷೇತ್ರದಿಂದ ವಿಧಾನಸೌಧಕ್ಕೆ ಹೋಗಿ ಬರ್ತಾ ಇರುತ್ತೆ. ತುಂಬಾ ಜನ ಇಷ್ಟಪಡ್ತಾರೆ ಕೂಡ. ವೀಕೆಂಡ್ ಅಲ್ಲಿ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಟಾಪ್ ಅಲ್ಲಿ ಕೂತ್ಕೊಂಡು, ಬಸ್ನ ಮೇಲ್ಗಡೆ ಡೆಕ್ ಅಲ್ಲಿ ಕೂತ್ಕೊಂಡು ವ್ಯೂ ಅನ್ನ ನೋಡೋದಕ್ಕೆ, ಬೆಂಗಳೂರಿನ ವ್ಯೂ ಅನ್ನ ನೋಡೋದಕ್ಕೆ, ಅಥವಾ ಒಂದು ಫೀಲ್ ನ ಎಂಜಾಯ್ ಮಾಡ್ತಾರೆ. ಆ ಒಂದು ಟ್ರಾವೆಲ್ ನ ಜನ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಸೊ ಸಿಕ್ಕಾಪಟ್ಟೆ ವೀಕೆಂಡ್ ಅಲ್ಲಿ ಬರುವಂತಹ ಸಂಖ್ಯೆ ಜಾಸ್ತಿ ಇತ್ತು. ಸೋ ಫಾರ್ ಇಲ್ಲಿವರೆಗೂ ಕೂಡ, ಜನವರಿಯಿಂದ ಇಲ್ಲಿವರೆಗೂ ಒಂದು 20,000 ಜನ ಕೂಡ ಇದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಎಲ್ಲ ವಯಸ್ಸಿನವರೆಗೂ ಕೂಡ 180 ರೂಪಾಯಿ ಟಿಕೆಟ್ ಅನ್ನ ಫಿಕ್ಸ್ ಮಾಡಿದ್ರು. ಸೊ ಇದು ಇನ್ನು ಮುಂದೆ ಸ್ವಲ್ಪ ವಿಸ್ತರಣೆ ಮಾಡ್ತಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಕೇವಲ ನಿಮ್ಗೆ ರವೀಂದ್ರ ಕಲಾಕ್ಷೇತ್ರದಿಂದ ವಿಧಾನಸೌಧದವರೆಗೂ ಒಂದು 26 ಸ್ಥಳ, ಎಲ್ಲಿ ಬೇಕಾದ್ರೆ ಹತ್ತಬಹುದು, ಎಲ್ಲಿ ಬೇಕಾದ್ರೆ ಇಳಿಬಹುದು ಅನ್ನುವಂತಹ ಪರಿಕಲ್ಪನೆಯಲ್ಲಿ ಆರಂಭ ಮಾಡಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಪ್ರೀ ವೆಡ್ಡಿಂಗ್ ಶೂಟ್ ಜೊತೆಗೆ ಬರ್ತ್ಡೇ ಪಾರ್ಟಿ ಅಥವಾ ಒಂದಷ್ಟು ಕಾರ್ಪೊರೇಟ್ ಈವೆಂಟ್ಗಳು ಅದೆಲ್ಲದಕ್ಕೂ ಕೂಡ ಕೊಡೋ ಬಗ್ಗೆ ಚಿಂತನೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಂತ ಹೇಳ್ಬಿಟ್ಟು ನೀವು ಕೇಳಬಹುದು, ಇಷ್ಟು ದೊಡ್ಡ ದೊಡ್ಡ ಡಬಲ್ ಡೆಕ್ಕರ್ ಬಸ್ಗಳೆಲ್ಲ ಫ್ಲೈಓವರ್ ಅಂಡರ್ ಎಲ್ಲ ಹೋದ್ರೆ ಹೆಂಗೆ, ಅಥವಾ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈಗಿನ ಬದಲಾದ ಬೆಂಗಳೂರಿಗೆ, ಮೊದಲೆಲ್ಲ ಇತ್ತು ಡಬಲ್ ಡೆಕ್ಕರ್ ಆರಾಮಾಗಿ ಓಡಾಟವನ್ನು ಮಾಡ್ತಾ ಇದ್ದು, ಬಟ್ ಈಗಿನ ಬದಲಾದ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಫ್ಲೈಓವರ್ ಆಗ್ಲಿ ಅಥವಾ ಅಂಡರ್ ಪಾಸ್ಗಳಾಗ್ಲಿ ಇದೆಲ್ಲ ಇರೋ ಕಾರಣದಿಂದ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಗದಿತ ಜಾಗಗಳಲ್ಲಿ ಮಾತ್ರ ಇದು ಹೋಗಬೇಕು. ಸೊ ಹಾಗಾಗಿ ಯಾರು ಈ ಬರ್ತ್ಡೇ ಪಾರ್ಟಿಗಳನ್ನ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಇದನ್ನೆಲ್ಲ ಬುಕ್ ಮಾಡಿರ್ತಾರಲ್ಲ, ಅವ್ರು ಮುಂಚಿತವಾಗಿ ಸ್ಥಳವನ್ನು ಕೂಡ ತಿಳಿಸಿರಬೇಕು. ಜೊತೆಗೆ ಇದು ಓಡಾಡೋದಕ್ಕೆ ಅನುಕೂಲವಾದಂತಹ, ಈ ಅಂಬಾರಿ ಬಸ್ಸು ಓಡಾಡೋದಕ್ಕೆ ಅನುಕೂಲವಾದಂತಹ ಜಾಗಗಳಲ್ಲೇ ಅವರು ಶೂಟ್ ಅನ್ನ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಧಿಕೃತವಾದಂತಹ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಅಂಬಾರಿ ಬಸ್ ನಲ್ಲಿ ನೀವೇನಾದ್ರೂ ಓಡಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದ್ರ ಜೊತೆಗೆ ಈ ಬಸ್ ಅನ್ನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಕೊಡ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.